ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾನವಿ ವ್ಲಾಗ್ಸ್. ಸೊ ಇವತ್ತು ಡಿಸೆಂಬರ್ 31st 2025 ಎಂಡಿಂಗ್ ಆಫ್ ದ ಇಯರ್. ಇವತ್ತಿನ ಬ್ಲಾಗ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನ್ಯೂ ಇಯರ್ ಬ್ಲಾಗ್ ಆಗಿರುತ್ತೆ. ಇವತ್ತು ನಾಳೆ 2 ದಿನದ್ದು ಕಂಬೈನ್ ಮಾಡಿ ಈ ಬ್ಲಾಗಲ್ಲಿ ಹಾಕ್ತೀನಿ. ಇವತ್ತು ಫುಲ್ ನಾನ್ ವೆಜ್ ಪ್ರಿಪ್ರೇಷನ್ನು. ಸೊ ಫುಲ್ ನೈಟ್ ಪಾರ್ಟಿ. ನಮ್ಮದು ಫ್ಯಾಮಿಲಿ ಗೆಟ್ ಟುಗೆದರ್ ಎವ್ರಿ ಇಯರ್ ಇರುತ್ತೆ. ಲಾಸ್ಟ್ ಇಯರ್ ಮಿಸ್ ಆಯಿತು, ನಾನು ವಿಡಿಯೋ ಮಾಡಿಲ್ಲ, ಬ್ಲಾಗ್ ಮಾಡಿಲ್ಲ. ಈ ವರ್ಷ ಆದಷ್ಟು ಕವರ್ ಮಾಡ್ತೀನಿ. ನಮ್ಮಮ್ಮ ಆಲ್ರೆಡಿ ಅಡುಗೆಗೆ ಇಳಿದಿದ್ದಾರೆ. ಇಲ್ಲಿ ಫಿಶ್ಶು, ಅಲ್ಲಿ ಮಟನ್ ಇಟ್ಟಿದ್ದಾರೆ. ಇದರಲ್ಲಿ ಇದು ತಲೆ ಮಾಂಸ. ಇದೆಲ್ಲ ನೋಡಿ ಒಂಥರ ಅನ್ಕೊಂಬೇಡಿ, ಇವೆಲ್ಲ ನಾವು ತಿನ್ನಲ್ಲ, ನಾವು ಚಿಕನ್ ಅಷ್ಟೇ ತಿನ್ನೋರು ತಿಂತಾರೆ. ಆ್ಯಂಡ್ ಫಿಶ್ ಫ್ರೈ ತಂದರು. ಇಲ್ಲಿ ಫಿಶ್ ನಮ್ಮಪ್ಪ ಎಷ್ಟು ತಂದಿದ್ದಾರೆ ಅಂದರೆ ನೋಡಿ, ಇಲ್ಲಿ ಫಿಶ್ ಫ್ರೈ ಇಲ್ಲೊಂದಿದೆ, ಅದು ಮ್ಯಾರಿನೇಟ್ ಆಗಿಲ್ಲ ಇನ್ನು, ಇಲ್ಲಿ ಇಟ್ಟಿದ್ದೀವಿ. ಇದೆಲ್ಲ ನನ್ನ ಬರ್ಡೇ ಎಫೆಕ್ಟ್ ಬೇಕು. 1-2 ಪಾರ್ಸಲ್ ನಮ್ಮ ಮನೆಗೆ ಹೋಗಿದೆ. ಇಲ್ಲೂ ಫಿಶ್ ಫ್ರೈ ಇದೆ, ಮೇಲೆ ಕಾಣಿಸ್ತಾ. ಫ್ಯಾಮಿಲಿ ಅದನ್ನ ಹೇಳಿದೀನಿ. ಬಕಾಡಿ ನಮ್ಮಮ್ಮ ನನಗೆ ನೆನಪಿಸ್ತಾ ಇದ್ದಾರೆ, ಮದ್ವೆಯಿಂದ ಮಾಡೋಕ್ಕಾಗಲಿಲ್ಲ ಅಂತ ಹೇಳು ಅಂತ. ಸೊ ಬ್ರೇಕ್ ತೊಗೊಂಡಿದ್ದೆ, ಅದರಿಂದ ಮಾಡಿರಲಿಲ್ಲ. ಸೊ ಬ್ಯಾಕ್ ಟು ಫಾರ್ಮ್ ಅಂತ ಮತ್ತೆ ಮಾಡ್ತಿದ್ದೀನಿ. ಫಿಶ್ಶು, ಮಟನ್ನು, ತಲೆ ಮಾಂಸ, ಚಿಕನ್ನು. ಸೊ ಚಿಕನಲ್ಲಿ ಚಿಕನ್ ಗೀ ರೋಸ್ಟು, ಚಿಕನ್ ಗ್ರೇವಿ ಮಾಡ್ತಾರೆ. ಫಿಶ್ ಫ್ರೈ ಅಷ್ಟೇ. ಇದು ಸಾಂಬಾರಿಗಿದೆ, ಬಟ್ ಸಾಂಬಾರು ಅಮ್ಮ ನಾಳೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಫಿಶ್ ಫ್ರೈ ನನಗೋಸ್ಕರ, ನಾನು ತುಂಬ ದಿನದಿಂದ ತಿನ್ಬೇಕಂತ ತಂದಿರೋದು ಮಾಡ್ತೀನಿ. ಮೊಟ್ಟೆ ಟ್ರೇ ನೋಡು, ಆನಿಯನ್ ನಮ್ಮ ಯಜಮಾನ್ರು ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಾವನಾಗ ತೋರಿಸ್ಕೊಂಬರ್ತೀನಿ. ತೋರಿಸ್ ನೀವು ಭಾವನಿ. ಫ್ಲ್ಯಾಶ್ ಆಫ್ ಮಾಡು. ಹೊಸ ಆ್ಯಡ್ ಆನ್ ಆಗಿರೋದಕ್ಕೆ ಕೆಲಸ ಕೊಟ್ಟಿದ್ದೀವಿ. ಆನಿಯನ್ ಕಟ್ ಮಾಡೋಕ್ಕೆ ರೀ. ಇಲ್ಲಿ ನೋಡಿಲಿ, ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಆನಿಯನ್ ಕಟ್ ಮಾಡ್ತವ್ರೆ. ಇಲ್ಲಿ ನನ್ನ ತಂಗಿ ನೋಡಿ, ವೀಡಿಯೋ ಮಾಡು ಅಂತ ನೆನಪಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ವ್ಲಾಗ್ ಬಂದಿಲ್ಲ ಅಂದರೆ ಮಾತ್ರ ಅಕ್ಕ ವೀಡಿಯೋ ಎಲ್ಲಿ ಅಂತೇಳೆ. ನಾನು ಇಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ, ವೀಡಿಯೋ ಮಾಡಬೇಕು. ಸಡನ್ನಾಗಿ ಮರ್ತೋಗ್ಬಿಡ್ತಾಳೆ ಗೈಸ್. ಒನ್ ಇಯರ್ ಬ್ರೇಕ್ ತೊಗೊಂಡಿದ್ದಕ್ಕೆ ಯಾರಿಗೂ ಸಡನ್ನಾಗಿ ಫ್ಲ್ಯಾಶ್ ಆಗ್ತಿಲ್ಲ. ಸೊ ಅಲ್ಲಿ ಮಾವನ ಮಕ್ಕಳು ಬಂದಿದ್ದಾರೆ, ಇನ್ನು ಗೆಸ್ಟ್ ಬರೋದಿದ್ದಾರೆ. ಬಂದಮೇಲೆ ಫುಲ್ ತೋರಿಸ್ತೀನಿ. ಅಲ್ಲಿವರೆಗೂ ನಿಮ್ಮ ಕಡೆಯಿಂದ ಒಂದು ಆಯ್ ಹೇಳ್ರಿ. ನೋಡೋದೇ ಇಲ್ಲ ವೀಡಿಯೋನ. ಓಕೆ ಗೈಸ್, ಮತ್ತೆ ಸಿಗುವ. ಅವಳೇನು ಮಾಡ್ತಾ ಇಲ್ಲ, ನಮ್ಮಮ್ಮ ಮಾಡ್ತಾ ಇರೋದು ತಲೆ ಮಟನ್ ಫ್ರೈ. ನಮ್ಮ ಯಜಮಾನ್ರು ಬ್ಯಾಕ್ ಕ್ಯಾಮ್ರಾ ಜಾಸ್ತಿ ಮಾತಾಡ್ತಾರೆ, ಫ್ರಂಟ್ ಆಫ್ ದ ಕ್ಯಾಮ್ರಾ ಮಾತಾಡಲ್ಲ ಅಷ್ಟೇ ಗೈಸ್. ಮತ್ತೆ ಸಿಗುವ. ಮತ್ತೆ ಎಲ್ಲರೂ ಬಂದ್ಮೇಲೆ ಈರುಳ್ಳಿ ಸಾಕಮ್ಮ. ದೊಡ್ಡಮ್ಮ ಇರ್ರಿ, ಇಲ್ಲಿ ಏನೇನೈತೆ ಹೇಳ್ಬಿಡ್ತೀನಿ. ಅದು ತಲೆ ಮಟನ್, ಇದು ಚಿಕನ್, ಪೆಪ್ಪರ್ ಚಿಕನ್, ಇದು ಮಟನ್ ಸಾಂಬಾರ್, ಇದು ಚಿಕನ್ ಗ್ರೇವಿ ಥರ ಮಾಡಿದ್ದಾರೆ, ಗೀ ರೈಸ್, ಇದು ಚಿಕನ್ ಗೀ ರೋಸ್ಟ್ ನಾನು ಮಾಡಿರೋದು. ಅಮ್ಮ ನಂಗೆ ತುಂಬ. ಸೊ ಇದೆಲ್ಲ ಆದಮೇಲೆ ಸ್ಮಾಲ್ ಸೆಲೆಬ್ರೇಷನ್ ಇತ್ತು ನ್ಯೂ ಇಯರ್ದು. ಆ್ಯಸ್ ಯೂಶ್ವಲ್ ಎವ್ರಿ ಇಯರ್ ಥರನೇ ನಮ್ಮ ಮನೇಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು, ಎಲ್ಲರೂ ಬಂದಿದ್ದರು. ಸೊ ಸಂಜೆ ಅಂದರೆ ನೈಟ್ 12 o'clock ಆಗಿತ್ತು ಆಲ್ರೆಡಿ. ಸೊ ಕೇಕ್ ಕಟ್ ಮಾಡೋಣ ಅಂತ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ತಾ ಕೇಕ್ ಕಟ್ ಮಾಡಿದ್ವಿ. ಸೊ ಸೆಲೆಬ್ರೇಷನ್ ಹೇಗೆಲ್ಲ ಆಯಿತು ಅಂತ ನೀವು ಇಲ್ಲಿ ವೀಡಿಯೋಲಿ ನೋಡ್ಬೋದು. ನಾನು ವಾಯ್ಸ್ ಓವರ್ ಕೊಡ್ತಿರೋ ರೀಸನ್ ಇಷ್ಟೇ, ಅಲ್ಲಿ ಫುಲ್ ವೀಡಿಯೋ ಮಾಡೋಗೆಲ್ಲ ಕಿರ್ಚಾಡಿದ್ದೀವಿ ಹ್ಯಾಪಿ ನ್ಯೂ ಇಯರ್ ಅಂತ. ಸೊ ಏನೂ ನಿಮಗೆ ಕ್ಲಿಯರಾಗಿ ಕೇಳಿಸಲ್ಲ, ಫುಲ್ ಸೌಂಡ್ ಇದೆ, ಅದರಿಂದ ನಾನು ವಾಯ್ಸ್ ಓವರ್ ಕೊಟ್ಟು ಈ ಪರ್ಟಿಕ್ಯುಲರ್ ಪಾರ್ಟ್ನ ಹಾಕ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ತಿದ್ದೀನಿ. ಮೇ ದಿಸ್ ಇಯರ್ ಬಿ ಫಿಲ್ಡ್ ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಲವ್, ಪ್ರಾಸ್ಪ್ಯಾರಿಟಿ. ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಸೊ ವಿಶಿಂಗ್ ಎವ್ರಿ ಒನ್ ಹ್ಯಾಪಿ 2026. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ. ತುಂಬ ಚೆನ್ನಾಗಿದ್ದು, ಎಲ್ಲರೂ ಸಿಕ್ಕಿ ಎಲ್ಲರೂ ಮಜಾ ಮಾಡ್ತಾ ಪಾರ್ಟಿ ಮಾಡ್ತಾ ಫುಲ್. ನೀವು ನಾನ್ ವೆಜ್ ಏನೇನು ಮಾಡಿದ್ವಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ನೀವೆಲ್ಲ ಯಾವ ಥರ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ನ್ಯೂ ಇಯರ್ ಹೇಗೆಲ್ಲ ಸ್ಪೆಂಡ್ ಮಾಡಿದ್ರಿ, ಯಾರ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ, ಅಥವಾ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್, ಫೇವ್ರೆಟ್ ಪರ್ಸನ್ ಯಾರು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗುತ್ತೆ. ನ್ಯೂ ಇಯರ್ ಫಸ್ಟ್ ಡೇ January 2026 ಹೇಗೆಲ್ಲ ಆಯಿತು ಅಂತ ನೀವು ಈ ವ್ಲಾಗಲ್ಲಿ ನೋಡಿ. ಸೊ ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ವರ್ಷ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ಮೇ ಯುವರ್ ಆಲ್ ಡ್ರೀಮ್ಸ್ ಕಮ್ ಟ್ರೂ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ
ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೇದು ಬಯಸಿ ಖುಷಿಯಾಗಿರಿ, ಜೀವನದಲ್ಲಿ ನಗ್ನಾಗ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ದಿನ ನ್ಯೂ ಇಯರ್ ಬೆಳಗ್ಗೆ ಏನೇನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೈಟ್ ಎಲ್ಲರೂ ಮಲಗಿದ್ದು ಲೇಟ್ ಆಗಿದ್ದರಿಂದ ಎದ್ದಿದ್ದು ಲೇಟು. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಸ್ವಲ್ಪ ಜನ ಟಿಫನ್ ಮಾಡ್ತಿದ್ದಾರೆ, ನಾವು ಟೆಂಪಲ್ಗೆ ಹೋಗೋಸ್ಕರ ವೆಯ್ಟ್ ಮಾಡ್ತೀವಿ. ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಕಂಟಿನ್ಯೂ. ಮನ್ವಿ ಆಯ್, ಇದು ನೋಡಿ ನಮ್ಮ ಮನೆ ಚೋಟು ಪುಟಾಣಿ. ಆಯ್ ಮನಿ, ಆಯ್ ಮಾಡು. ಆಯ್, ಯಾರು ಏನದು ಕೈಯಲ್ಲಿರೋದು? ಬಬ್ಬು ಬಬ್ಬು ನಾಯಿ. ಇದು ನಮ್ಮನೆ ಪುಟಾಣಿ. ನಮ್ಮ ದೊಡ್ಡಮ್ಮನೂ ಟಿಫನ್ ಮಾಡ್ತಾಯಿದ್ದಾರೆ, ಇಷ್ಟೊತ್ತು ವೆಯ್ಟ್ ಮಾಡಿ. ಆಯ್, ಹ್ಯಾಪಿ ನ್ಯೂ ಇಯರ್. ನನ್ನ ತಂಗಿ ನೋಡಿ ಇನ್ನೂ ಸ್ನಾನ ಕೂಡ ಆಗಿಲ್ಲ, ಟಿಫನ್ ತಿಂತಾ ಇದ್ದಾಳೆ. ನಮ್ಮ ಯಜಮಾನರು ಟಿಫನ್ ತಿಂತಾ ಇದ್ದಾರೆ, ತಲೆನೇ ಎತ್ತಲ್ಲ ಅಂತಾರೆ. ಇಲ್ಲಿ ನೋಡ್ರಿ, ಅವನ್ನೇ ಫಸ್ಟ್ ತೋರಿಸಿದ್ದು. ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಟಿಫನ್ ಮಾಡ್ತಾಯಿದ್ದಾರೆ, ಇನ್ನೆಲ್ಲ ಮೇಲೆ ಸ್ನಾನ ಮಾಡ್ತಾಯಿದ್ದಾರೆ. ಬ್ಲಾಗ್ ಮತ್ತು ಬೆಳಗ್ಗೆ ನಾನು ಹೇಳಿದ್ನಲ್ಲ ಆಗಲೇ ಟೆಂಪಲ್ಗೆ ಹೋಗಬೇಕು ಅಂತ. ಸೊ ನಮ್ಮ ಉತ್ತರಳ್ಳಿಯಲ್ಲಿರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ಅಕ್ಕ, ದೊಡ್ಡಮ್ಮ, ಮಗು ಇಷ್ಟು ಜನ ಹೋಗಿದ್ವಿ. ಎಲ್ಲರೂ ಇನ್ನೂ ರೆಡಿ ಆಗ್ತಿದ್ರು. ಆಮೇಲೆ ಟೆಂಪಲ್ಗೆ ಹೋಗಬೇಕು ಮತ್ತು ಎಲ್ಲರೂ ಒಟ್ಟಿಗೆ ಅಂತ ಅಂದ್ಬಿಟ್ಟು ಅವರೆಲ್ಲ ರೆಡಿ ಆಗ್ತಿದ್ರು. ಸೊ ಅಷ್ಟರಲ್ಲಿ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ, ಬಿಕಾಸ್ ನಾನು ಉಪವಾಸ ಇದ್ದೆ, ಟೆಂಪಲ್ಗೆ ಹೋಗಿ ಬಂದು ತಿನ್ನೋಣ ಅಂತ. ಅದಕ್ಕೋಸ್ಕರ ಇಲ್ಲೇ ಉತ್ತರಳ್ಳಿಯಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ವೀರಾಂಜನೇಯ ಸ್ವಾಮಿ ಅಂತ. ಎವ್ರಿ ಸ್ಯಾಟರ್ಡೇಸ್ ನಾನು ಮದುವೆಗೆ ಮುಂಚೆ ಹೋಗ್ತಿದ್ದಿದ್ದಿಲ್ಲ. ಸೊ ಈ ಸತಿನೂ ಅಲ್ಲೇ ಹೋದ್ವಿ. ಅದಾದಮೇಲೆ ಮತ್ತೆ ನಾವು ರಾಯರ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ರಾಯರ ದೇವಸ್ಥಾನಕ್ಕೆ ಬಂದಿರೋದು. ಐ ಮೀನ್ ಟು ಸೇ ನ್ಯೂ ಇಯರ್ ಫಸ್ಟ್ ಡೇ ಅಥವಾ ಗುರುವಾರ ಅಂದ್ಕೊಂಡು ಬಂದಿರೋದಂದರೆ ಇದೇ ಫಸ್ಟ್ ಟೈಮ್. ಸೊ ಖುಷಿ ಆಯಿತು. ನ್ಯೂ ಇಯರ್ ಆಗಿದ್ದರಿಂದ ಅಲ್ಲಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಕವ್ಯಕ್ಕ ಎಲ್ಲ ರೆಡಿಯಾಗಿ ಇಸ್ಕಾನ್ಗೆ ಹೋಗ್ತಿದ್ದೀವಿ. ಇವ್ರ ಮಗು ಅಳ್ತಾ ಇದೆ. ಸೊ ಎಲ್ಲರೂ ಫೈನಲಿ ರೆಡಿಯಾಗಿದ್ದರು. ನಮ್ಮ ಅಕ್ಕ, ನನ್ನ ತಂಗಿ ರೆಡಿ ಆಗೋಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು ನಾವು ಇಷ್ಟೊತ್ತವರೆಗೂ. ಸೊ ಎಲ್ಲರೂ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿಲಿ ರೆಡಿಯಾಗಿ ಎಲ್ಲರೂ ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ. ಸೊ ಫಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಇಸ್ಕಾನ್ಗೆ ಹೋಗ್ತಿದ್ದಿದ್ದು. ಆ್ಯಕ್ಚುಲಿ ಅದು ನ್ಯೂ ಇಯರ್ ಇತ್ತಲ್ವ, ಅದರಿಂದ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ರೀಸೆಂಟಾಗಿ ವೈಕುಂಠ ಏಕಾದಶಿ ಕೂಡ ಮುಗ್ದಿದ್ದರಿಂದ ಇಸ್ಕಾನಲ್ಲೂ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಆ್ಯಂಡ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಸ್ಕಾನಲ್ಲಿ. ಇದು ಯಾರಿಗೆ ಗೊತ್ತಿಲ್ಲ ಅಂದರೆ ವಸಂತಪುರ ಹತ್ರ ಇನ್ನೊಂದು ಇಸ್ಕಾನ್ ಇದೆ, ರೀಸೆಂಟಾಗಿ ಆಗಿರೋದು. ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಸೊ ಅಲ್ಲಿ ನಾವು ಹೋಗಿದ್ವಿ. ಆ್ಯಂಡ್ ಲಾಸ್ಟ್ ಇಯರ್ ನಾನು ನವಂಬರಲ್ಲಿ ಆ ಟೆಂಪಲ್ಗೆ ಹೋಗಿದ್ದೆ. ಸೊ ಈ ಇಯರ್ ಮತ್ತೆ ಒಂದು ವರ್ಷ ಆದಮೇಲೆ ಇವಾಗ ಹೋಗಿದ್ದೀನಿ ಈ ಟೆಂಪಲ್ಗೆ. ಸೊ ಆ್ಯಕ್ಚುಲಿ ಇಸ್ಕಾನ್ಗೆ ಹೋಗೋಕ್ಕೆ ಮುಂಚೆ ಇವತ್ತು ಗುರುವಾರ, ಅಕ್ಕದಿರೋ ಸಾಯಿಬಾಬಾ ಭಕ್ತರಿದ್ದಾರೆ. ಸೊ ಅದಕ್ಕೆ ಮುಂಚೆ ಸಾಯಿಬಾಬಾ ದರ್ಶನ ಮಾಡೋಣ ಅಂತ, ಅದು ನಮ್ಮ ಮನೆ ಹತ್ರನೇ ಇದೆ ಆನ್ ದ ವೇ. ಸೊ ಸಾಯಿಬಾಬಾ ದರ್ಶನ ಮಾಡೋಣ ಅಂತ ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಸಾಯಿಬಾಬಾ ದರ್ಶನ ಮಾಡಿಕೊಂಡು ಇಲ್ಲಿಂದ ಆಮೇಲೆ ಎಲ್ಲರೂ ಒಟ್ಟಿಗೆ ಇಸ್ಕಾನ್ಗೆ ಹೋಗಿದ್ದು ನಾವು. ಸೊ ಯಾರ್ಯಾರೆಲ್ಲ ಬಂದಿದ್ವಿ ಅಂದರೆ ನಾನು, ಅಮ್ಮ, ನನ್ನ ಹಸ್ಬೆಂಡ್, ನನ್ನ ತಂಗಿ, ದೊಡ್ಡಮ್ಮ, ಅಕ್ಕಂದಿರಿಬ್ಬರು, ನಮ್ಮ ಮಾವ, ನಮ್ಮ ಅಕ್ಕ ಇಬ್ಬರು ಬಂದಿದ್ದರು. ಆ್ಯಂಡ್ ಇಲ್ಲಿ ಅಪ್ಪ ಬಂದಿಲ್ಲ, ಯಾಕಂದರೆ ಅವ್ರ ಪಾಪ ಬೆಳಗಿಂದ ಅಲ್ಲಿ ಇಲ್ಲಿ ಕೆಲಸನೇ ಸರೋಗಿತ್ತು. ನೈಟ್ ಬೇರೆ ಮಲಗಿದ್ದು ಲೇಟು, ಅದರಿಂದ ಅಪ್ಪ ಬರೋಕ್ಕಾಗಲಿಲ್ಲ. ಬಟ್ ನಾವೆಲ್ಲ ಒಟ್ಟಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಸೊ ಅಲ್ಲಿಂದ ಇಲ್ಲಿ ಇಸ್ಕಾನ್ ನೋಡ್ಬೋದು ನೀವು, ಇದೇ ಆ ಇಸ್ಕಾನು. ಸೊ ಇಲ್ಲಿಗೆ ಬಂದ್ವಿ. ಇಲ್ಲೆಲ್ಲ ಹೇಗೆಲ್ಲ ಆಯಿತು ದರ್ಶನ ಮುಗಿಸ್ಕೊಂಡು ಅಂತ ನೀವು ಈ ವಿಡಿಯೋಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಅಲ್ಲಿ ಒಳಗಡೆ ವೀಡಿಯೋಸ್ ಅಲೋ ಮಾಡ್ತಿರಲಿಲ್ಲ, ಫೋಟೋಸ್ ವೀಡಿಯೋಸ್ ಏನೂ ತೊಗೊಳಂಗಿರಲಿಲ್ಲ. ಸೊ ಫೋನ್ ಇಲ್ಲಿಗೆ ನಾನು ವೀಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡಿದೆ. ಒಳಗಡೆ ಹೋದ್ಮೇಲೆ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಸ್ ಯೂಶುವಲ್ ಗೊತ್ತಲ್ವ ನಮ್ಮ ದೇವಸ್ಥಾನದಲ್ಲಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಜಾನ್ ಫಸ್ಟ್ ಡೇ ಆಫ್ ನ್ಯೂ ಇಯರ್. ಸೊ ನಿಮ್ಮೆಲ್ಲರದು ನ್ಯೂ ಇಯರ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.